ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಯಾಕಂತ ವಿಪರೀತವಾದ ದನಿ ಹೇಳ್ತೋ ಗೊತ್ತಿಲ್ಲ. ವಿಪರೀತವಾದಂಥ ದನಿ ಇದ್ದಿತ್ತು ಗೋ ಬ್ಯಾಕ್ ಶೋಭಾ ಅನ್ನೋದು ತನಕ. ಜೊತೆಗೇನು ಅಂದರೆ ಈ ಪ್ಲೆಕಾರ್ಡ್ಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ, ಅಲ್ಲಿ ಬೋರ್ಡ್ಗಳನ್ನು ಹಾಕೋದ್ರ ಮುಖಾಂತರ ಶೋಭಾ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಶೋಭಾ ಏನಾದರೂ ನೆಗ್ಲೆಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅವ್ರಿಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಇವೆಲ್ಲ ಚರ್ಚೆಗೂ ಕೂಡ ಇದು ನಾಂದಿ ಹಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಖುದ್ದು ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು, ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ನನ್ನ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ, ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಪಾರ್ಟಿ ಕೆಲಸ ಕೊಡಲಿ, ಸರ್ಕಾರ ಕೆಲಸ ಕೊಡಲಿ, ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ. ನಿಮ್ಗೆಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದ್ರು, ಆವಾಗ ಸತ್ಯ ಗೊತ್ತಾಗುತ್ತೆ. ನಮ್ಮ ವ್ಯಕ್ತಿತ್ವ ಏನು, ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ, ನಾವೇನು ಮಾಡಿಲ್ಲ, ಏನನ್ನ ಮಾಡಬಾರ್ದು, ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ, ಸಂಗ್ರಹ ಮಾಡ್ತಾರೆ. ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು, ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ. ಗೆಲ್ಲುವ ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಕೇಳೋದು ಸಹಜ ಮತ್ತು ಟಿಕೆಟ್ ಕೇಳೋದು ತಪ್ಪು ಅಲ್ಲ. ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬನಿಗೆ ಕೂಡ, ಯಾರು ನಮ್ಮ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಟಿಕೆಟ್ ಕೇಳುವಂಥ ಹಕ್ಕಿದೆ. ಪ್ರಧಾನಿಯವರ ನೇತೃತ್ವದಲ್ಲಿ ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು ಮತ್ತು ಯಾರಿಗೆ ಎಲ್ಲಿ ಕೊಡೋದ್ರಿಂದ ಲಾಭ ಅನ್ನುವ ಆಧಾರದಲ್ಲಿ ಖಂಡಿತವಾಗಿ ನಿರ್ಧಾರವನ್ನು ತಗೊಳ್ತಾರೆ. ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಹಾಲಿಯವರಿಗೆ ಸಿಗುತ್ತೋ ಸಿಗಲ್ವೋ, ಸಿಕ್ಕರೆ ಎಷ್ಟು ಜನಕ್ಕೆ ಸಿಗುತ್ತೆ, ಇದ್ಯಾವುದು ಕೂಡ, ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆದರೆ ಪ್ರಧಾನಿ ಎಲ್ಲೂ ಹೇಳಿಲ್ಲ, ನಡ್ಡವರು ಎಲ್ಲೂ ಹೇಳಿಲ್ಲ. ನಡ್ಡವರು ಬೆಳಗಾವಿಗೆ ಬಂದಿದ್ರು, ಅವರೆಲ್ಲೂ ಯಾರಿಗೆ ಟಿಕೆಟ್ ಕೊಡ್ತೀವಿ, ಯಾರಿಗೆ ಟಿಕೆಟ್ ತಪ್ಪಿಸ್ತೀವಿ ಅಂತ ಹೇಳಿಲ್ಲ. ನಮ್ಮ ಅಮಿತ್ ಶಾ ಅವರು ಎಲ್ಲೂ ಹೇಳಿಲ್ಲ. ಅದಕ್ಕಾಗಿ ಎಲ್ಲ ಊಹಾಪೋಹಗಳು ನಡೀತಾ ಇದ್ದಾವೆ. ನನಗೆ ಅನ್ಸುತ್ತೆ ಇನ್ನು 3-4 ದಿನಗಳ ಒಳಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ, ಆವಾಗ ಸತ್ಯ ಹೊರ ಬರುತ್ತೆ.